ನಮಸ್ಕಾರ. ಮನೆ ಗೃಹಿಣಿ ಚಾನಲ್ಗೆ ಪ್ರೀತಿಯ ವೀಕ್ಷಕರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿವಸ ಒಂದು ಹೆಲ್ದಿ ಆಗಿರುವಂತಹ ದೋಸೆ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ರುಬ್ಬಿದ ತಕ್ಷಣಕ್ಕೆ ಈ ದೋಸೆನ ನಾವು ಮಾಡ್ಕೊಳ್ಬಹುದು. ಯಾವುದೇ ಈನೋ ಸೋಡಾ ಮೊಸರನ್ನ ಬಳಸದೆ ಸೂಪರ್ ಆಗಿರುವಂತಹ ಗರಿ ಆಗಿರುವಂತಹ ದೋಸೆನ ಯಾವ ಥರ ಮಾಡೋದು ಇವತ್ತಿನ ರೆಸಿಪಿ ವಿಡಿಯೋದಲ್ಲಿ ನೋಡೋಣ. ಹಾಗೆಯೇ ಇವತ್ತಿನ ಈ ದೋಸೆಗೆ ಒಂದು ಸೂಪರ್ ಆಗಿರುವಂಥ ಚಟ್ನಿ ರೆಸಿಪಿ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಇವತ್ತಿನ ಈ ರೆಸಿಪಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಬಾಟ್ಲಿಗಿಂತ ಕಡಿಮೆ ಆಗುವಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಸೇಮ್ ಕ್ವಾಂಟಿಟಿಯಲ್ಲಿ ಉದ್ದಿನ ಬೇಳೆನೂ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಹಿಡಿ ಆಗುವಷ್ಟು ಶೇಂಗಾ ಬೀಜನ ತೊಗೊಂಡಿದ್ದೀನಿ. ಹಾಗೆಯೇ ಅರ್ಧ ಬಾಟ್ಲಿಗಿಂತ ಸ್ವಲ್ಪ ಕಡಿಮೆ ಆಗುವಷ್ಟು ತೊಗರಿಬೇಳೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಹಾಗೆಯೇ ಇವಾಗ ಒಂದೆರಡು ಚಮಚ ಆಗುವಷ್ಟು ಸಾಬುದಾಣಿನ ತೊಗೊಂಡಿದ್ದೀನಿ, ಸಬ್ಬಕ್ಕಿನ. ಹಾಗೆಯೇ ಮುಕ್ಕಾಲು ಬಟ್ಲಾಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ, ರೇಷನ್ ಅಕ್ಕಿನ. ನಂತರ ಒಂದು ಸ್ವಲ್ಪ ಮೆಂತೆಕಾಳು 1 ಚಮಚ ಆಗುವಷ್ಟು. ಇಷ್ಟು ನಾನು ದೋಸೆಗೆ ಬಳಸ್ತಿರುವಂತಹ ಪದಾರ್ಥಗಳು. ಇಲ್ಲಿ ನಿಮಗೆ ಬೇಕು ಅಂದರೆ ಕಡಲೆಬೇಳೆ ಮತ್ತು ಇನ್ನಿತರ ಕಾಳುಗಳನ್ನು ಕೂಡ ಸೇರಿಸಿ ಮಾಡ್ಕೊಳ್ಬಹುದು. ಬೇಳೆ ಕಾಳುಗಳು ಎಷ್ಟು ತೊಗೊಂಡಿರ್ತೀವೋ ಅದಕ್ಕೆ ಡಬಲ್ ಆಗಿ ನಾವು ಅಕ್ಕಿನ ತೊಗೊಳ್ಬೇಕಾಗುತ್ತೆ. ಇವಾಗ ಇದೆಲ್ಲವನ್ನು ಕೂಡ ನಾನಿಲ್ಲಿ ಒಂದು ಪಾತ್ರೆಗೆ ಸೇರಿಸಿ 1-2 ರಿಂದ 3 ಸತಿ ನೀರಿನಲ್ಲಿ ಚೆನ್ನಾಗಿ ತೊಳೆದು ಅಕ್ಕಿ ಬೇಳೆ ಎಲ್ಲ ಮುಳುಗಿ ಮೇಲೆ ನೀರು ನಿಲ್ಲಬೇಕು ಅಷ್ಟು ನೀರನ್ನು ಸೇರಿಸಿ ಒಂದು ಮುಚ್ಚಳದಿಂದ ಮುಚ್ಚಿ ಇಡೀ ರಾತ್ರಿ ನಾನಿಲ್ಲಿ ನೆನೆಯಲು ಬಿಡ್ತಾ ಇದ್ದೀನಿ. ಇಡೀ ರಾತ್ರಿ ನೆನೆಸೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ಒಂದು 3 ಗಂಟೆ 4 ಗಂಟೆ ನೆನೆಸಿದ್ರೂ ಕೂಡ ಸಾಕು. ನೋಡಿ, ನಾನಿಲ್ಲಿ ಬೆಳಗಿನ ಜಾವ ನೋಡ್ತಾ ಇದ್ದೀನಿ, ಪೂರ್ತಿಯಾಗಿ ಚೆನ್ನಾಗಿ ನೆಂದಿದೆ ಬೇಳೆ ಅಕ್ಕಿ ಎಲ್ಲ ಕೂಡ. ಇವಾಗ ಇದನ್ನು ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ನೈಸಾಗಿ ಇದನ್ನು ರುಬ್ಕೊಳ್ತಾ ಇದ್ದೀನಿ. ನೆನೆಸಿಟ್ಟಂಥ ನೀರನ್ನೇ ಸೇರಿಸಿ ಇಲ್ಲಿ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ರುಬ್ಬಿದ ತಕ್ಷಣಕ್ಕೆ ದೋಸೆನ ಮಾಡ್ಕೊಳ್ಬೋದು. ಹಾಗಾಗಿ ನಾನಿಲ್ಲಿ ನೆನೆಸಿಟ್ಟಂಥ ನೀರನ್ನೇ ಸೇರಿಸಿ ಈ ಒಂದು ಹಿಟ್ಟನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಪೂರ್ತಿ ನೈಸಾಗಿ. ನೆಕ್ಸ್ಟ್ ಬ್ಯಾಚು ರುಬ್ಬಬೇಕಾದ್ರೆ ನಾನಿಲ್ಲಿ ಒಂದು ಸ್ವಲ್ಪ ಕರಿಬೇವೆಲೆನ ಸೇರಿಸಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಪೂರ್ತಿ ನೈಸಾಗಿ ಇದನ್ನು ಕೂಡ ರುಬ್ಕೊಂಡಿದ್ದೀನಿ. ಈ ರುಬ್ಬಿರ್ತಕ್ಕಂತಹ ಎಲ್ಲ ಹಿಟ್ಟನ್ನು ನಾನಿಲ್ಲಿ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡು ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸಿ ಅದೇ ನೀರನ್ನು ಈ ಹಿಟ್ಟಿಗೆ ಹಾಕಿ ಮತ್ತೆ ನಾನಿಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸತಿ. ಈ ರುಬ್ಬಿರ್ತಕ್ಕಂಥ ಹಿಟ್ಟು ನೋಡಿ ಯಾವ ಥರ ಒಂದು ಸ್ವಲ್ಪ ನೊರೆ ಥರ ರೆಡಿಯಾಗಿದೆ ಅಂತ. ಯಾವುದೇ ಥರದ ಸೋಡಾ ಈನೋನ ಬಳಸದೆ ಈ ದೋಸೆನ ನಾವು ರುಬ್ಬಿದ ತಕ್ಷಣಕ್ಕೆ ಮಾಡ್ಕೊಳ್ಬಹುದು. ಇಡೀ ರಾತ್ರಿ ಅಕ್ಕಿ ಬೇಳೆ ಎಲ್ಲ ಕೂಡ ಚೆನ್ನಾಗಿ ನೆಂದಿರುತ್ತೆ. ಇಲ್ಲಿ ಮಿಶ್ರ ಬೇಳೆಗಳನ್ನು ಬಳಸಿರೋ ಕಾರಣಕ್ಕೆ ಇಡೀ ರಾತ್ರಿ ನೆನೆಸಿದ್ರೆ ಸಾಕು. ಈ ಥರ ಹಿಟ್ಟನ್ನು ಹುದುಗು ಬರೆಸದೇನೆ ರುಬ್ಬಿದ ತಕ್ಷಣಕ್ಕೆ ಒಂದು ರೀತಿಯಾದಂಥ ಫರ್ಮೆಂಟೇಷನ್ ಆದಂಥ ಹಿಟ್ಟು ರೆಡಿಯಾಗುತ್ತೆ ಅಂತ ಹೇಳ್ಬೋದು. ಹಿಟ್ಟು ಇವಾಗ ರೆಡಿ ಇದೆ. ಇಲ್ಲಿ ದೋಸೆಗೆ ಬೇಕಾಗುವಂಥ ಚಟ್ನಿ ಕೂಡ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಾಗಿ ನಾನು ದೋಸೆ ಹಿಟ್ಟನ್ನು ಸ್ವಲ್ಪ ಸೈಡಲ್ಲಿ ಎತ್ತಿಟ್ಟು ನಂತರ ಈ ಕಡೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆಗೆ 1/4 ಬಟ್ಲಾಗುವಷ್ಟು ಶೇಂಗಾ ಬೀಜನ ಹಾಕಿ ಹುರಿತಾ ಇದ್ದೀನಿ. ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಇದನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಹುರಿದ್ರೆ ಸಾಕು, ತೀರಾ ಕಪ್ಪಗಾಗೋ ಥರ ಹುರಿಬಾರ್ದು. ಇಲ್ಲಿ ನಾನು ಶೇಂಗಾ ಬೀಜ ಹುರ್ಕೊಂಡಾದಮೇಲೆ ಸ್ವಲ್ಪ ಎಣ್ಣೆನ ಸೇರಿಸಿ, ಅಂದರೆ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಸೇರಿಸಿ ಹಾಗೆಯೇ ಒಂದು 3 ಹಸಿಮೆಣಸಿನ್ಕಾಯಿನ ಸೇರಿಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಫ್ರೈ ಆಗಿದೆ ಅಂದಾಗ 1/4 ಬಟ್ಲಾಗುವಷ್ಟು ತೆಂಗಿನಕಾಯಿನ ಸೇರಿಸಿ ಸ್ವಲ್ಪ ಇದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಹಾಗೆಯೇ ಇವಾಗ ಒಂದು ಸ್ವಲ್ಪ ಹಸಿ ಶುಂಠಿನೂ ಕೂಡ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹೆಸಳು ಮತ್ತು ಒಂದು ಸ್ವಲ್ಪ ಕರಿಬೇವು ಹಾಗೆಯೇ 1/4 ಬಟ್ಲಾಗುವಷ್ಟು ಪುಟಾಣಿನ ಸೇರಿಸ್ತಾ ಇದ್ದೀನಿ, ಕಡಲೆಪಪ್ಪು. ಹಾಗೆ ಒಂದು ಸ್ವಲ್ಪ ಜೀರಿಗೆನ ಸೇರಿಸಿ ಇದೆಲ್ಲವನ್ನು ಕೂಡ ಮತ್ತೆ ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಪುಟಾಣಿ ಸ್ವಲ್ಪ ಫ್ರೈ ಆಗಬೇಕು, ಪುಟಾಣಿ ಬೇಗ ಫ್ರೈ ಆಗಿಬಿಡುತ್ತೆ. ಸ್ವಲ್ಪ ಫ್ರೈ ಆಗಿದೆ ಅಂದಾಗ ಇದನ್ನು ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಲು ಬಿಟ್ಟು ನಂತರ ಮಿಕ್ಸರ್ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನೀವು ಬೇಕು ಅಂದರೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಸೇರಿಸ್ಕೊಳ್ಬೋದು. ನಂತರ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಹುರಿದಿರ್ತಕ್ಕಂಥ ಎಲ್ಲ ಪದಾರ್ಥನೂ ಸೇರಿಸಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೀರೇನು ಹಾಕದೆ ಫಸ್ಟಿಗೆ ಹಾಗೆ ಗ್ರೈಂಡ್ ಮಾಡಿಕೊಂಡು ನಂತರ ಸ್ವಲ್ಪ ನೀರನ್ನು ಸೇರಿಸ್ತಾ ಚಟ್ನಿ ಹದಕ್ಕೆ ನಾನಿಲ್ಲಿ ರುಬ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಕೊತ್ತಂಬರಿ ಸೊಪ್ಪನ್ನು ನಾವು ಲಾಸ್ಟಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ
ಸ್ವಲ್ಪ ಲೈಟಾಗಿ ಅಲ್ಲಲ್ಲಿ ತರಿಯಾಗಿ ಕೊತ್ತಂಬರಿ ಸೊಪ್ಪು ಕಾಣಿಸ್ತಾ ಇರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಜಾಸ್ತಿ ಗ್ರೈಂಡ್ ಮಾಡ್ಕೊಳ್ದೆ 1-2 ಸುತ್ತು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ನೋಡ್ತಾ ಇದ್ದೀರಲ್ಲ ಯಾವ ಥರ ಚಟ್ನಿ ರೆಡಿಯಾಗಿದೆ ಅಂತ. ಇದಕ್ಕೆ ಇವಾಗ ಚಿಕ್ಕದಾಗಿರುವಂಥ ಒಂದು ಒಗ್ಗರಣೆನ ಮಾಡ್ತಾಯಿದ್ದೀನಿ. ಇವಾಗ ಹುರಿದಿರ್ತಕ್ಕಂಥ ಅದೇ ಪಾತ್ರೆಗೆ ನಾನಿಲ್ಲಿ 1 ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸಿ, ಎಣ್ಣೆ ಬಿಸಿ ಆಗಿದೆ ಅಂದಮೇಲೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆನ ಸೇರಿಸಿ, ನಂತರ 1-2 ಒಣಮೆಣಸಿನ್ಕಾಯಿನ ಸೇರಿಸಿ, ಹಾಗೆಯೇ ಸ್ವಲ್ಪ ನಾನಿಲ್ಲಿ ಬಿಳಿ ಎಳ್ಳನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವೆಲೆ ಸೇರಿಸಿ ತಕ್ಷಣಕ್ಕೆ ಒಂದು ಪ್ಲೇಟಿಂದ ಮುಚ್ಚಿ ಗ್ಯಾಸ್ ಸ್ಟವ್ನ ಆಫ್ ಮಾಡಿ, ಎಳ್ಳು ಸಿಡಿಯೋದು ಕಡಿಮೆ ಆಗಿದೆ, ಎಣ್ಣೆ ಬಿಸಿ ಸ್ವಲ್ಪ ಕಡಿಮೆ ಆಗಿದೆ ಅಂದಾಗ ಈ ರುಬ್ಬಿರ್ತಕ್ಕಂಥ ಚಟ್ನಿನ ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಇದನ್ನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ಈ ರೀತಿಯಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ತೀರಾ ಗಟ್ಟಿಯಾಗೂ ಅಲ್ಲ, ತೀರಾ ತೆಳುವಾಗೂ ಅಲ್ಲ. ಸ್ವಲ್ಪ ಎಳ್ಳು ಹಾಕೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ಚಟ್ನಿ ಅಂತೂ ಇವಾಗ ರೆಡಿ ಆಗಿದೆ. ನಂತರ ಈ ಕಡೆ ದೋಸೆ ಮಾಡಲು ದೋಸೆ ತವಾಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ, ಚೆನ್ನಾಗಿ ಕಾದಿರುವಂಥ ಹೆಂಚು ಮೇಲೆ ಸ್ವಲ್ಪ ನೀರನ್ನು ಚಿಮುಕಿಸಿ ದೋಸೆ ತವ ಹೀಟನ್ನು ಕಡಿಮೆ ಮಾಡಿಕೊಂಡು ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿಟ್ಟು ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ದೋಸೆ ಹಾಕ್ಕೊಂಡಾದ್ಮೇಲೆ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಉರಿನಲ್ಲಿಟ್ಟು ದೋಸೆನ ಬೇಯಿಸ್ಕೊಳ್ತಾ ಇದ್ದೀನಿ. ದೋಸೆ ಮೇಲ್ಗಡೆ ಸ್ವಲ್ಪ ಬೆಂದಿದೆ ಅಂದಾಗ ನಾನಿಲ್ಲಿ ಎಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ. ಎಣ್ಣೆ ಬದಲಿಗೆ ಬೆಣ್ಣೆ ತುಪ್ಪ ಕೂಡ ಯೂಸ್ ಮಾಡ್ಬೋದು. ದೋಸೆ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ ಎಷ್ಟು ಸೂಪರಾಗಿ ದೋಸೆ ರೆಡಿ ಆಗಿದೆ ಅಂತ. ದೋಸೆ ತವನೊಂದು ಸ್ವಲ್ಪ ತಿರುತ್ತಾ ಎಲ್ಲ ಭಾಗದಲ್ಲೂ ಕೂಡ ಫ್ರೈ ಮಾಡಿಕೊಂಡ್ರೆ ಈ ಥರ ಪರ್ಫೆಕ್ಟ್ ಆಗಿರುವಂಥ ಹೊಂಬಣ್ಣದ ಕಲರ್ ಆದಂಥ ದೋಸೆನ ರೆಡಿ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ ದೋಸೆ ಯಾವ ಥರ ಎದ್ದೇಳ್ತಾ ಇದೆ ಅಂತ. ಸ್ವಲ್ಪ ಕೂಡ ಹಂಚಿಗೆ ಅಂಟೋದಿಲ್ಲ ಈ ಒಂದು ದೋಸೆ. ನೋಡಿ ಕಲರ್ ಕೂಡ ಎಷ್ಟು ಸೂಪರಾಗಿ ರೆಡಿಯಾಗಿದೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ಮಲ್ಟಿಗ್ರೇನ್ ದೋಸೆ ಅಂತ ಹೇಳ್ಬೋದು. ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ಹೀಗೆ ನಾನು ಇನ್ನೊಂದು ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಪ್ರತಿ ದೋಸೆನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಪ್ರತಿ ದೋಸೆ ಹಾಕಬೇಕಾದ್ರೂ ಅಷ್ಟೇ ದೋಸೆ ತವ ಹೀಟನ್ನು ನಾವು ಕಡಿಮೆ ಮಾಡಿಕೊಂಡು ದೋಸೆನ ಹಾಕ್ಕೊಳ್ಬೇಕಾಗುತ್ತೆ. ಈ ದೋಸೆಗೆ ನಾನಿಲ್ಲಿ ಸ್ವಲ್ಪ ಕೂಡ ಎಣ್ಣೆನ ಅಪ್ಲೈ ಮಾಡಿಲ್ಲ, ಆದರೂ ದೋಸೆ ಸೂಪರಾಗಿ ಬರುತ್ತೆ. ಮೊದಲು ಮಾಡಬೇಕಾದ್ರೆ ದೋಸೆ ತವಗೆ ನಾವು ಸ್ವಲ್ಪನಾದರೂ ಎಣ್ಣೆನ ಅಪ್ಲೈ ಮಾಡಲೇಬೇಕಾಗುತ್ತೆ. ನಂತರ ಮಾಡುವ ದೋಸೆಗೆ ನೀವು ಎಣ್ಣೆನ ಹಚ್ಚದೇ ಇದ್ರೂ ನಡೆಯುತ್ತೆ, ಆದರೂ ಸ್ವಲ್ಪ ಲೈಟಾಗಿ ಎಣ್ಣೆನ ಅಪ್ಲೈ ಮಾಡಿ ದೋಸೆನ ಮಾಡ್ಕೊಳ್ಳಿ. ಒಂದು ವೇಳೆ ದೋಸೆ ಎದ್ದೇಳ್ತಾ ಇಲ್ಲ ಅಂದರೆ ನೋಡಿ ಈ ಒಂದು ದೋಸೆ ಕೂಡ ಯಾವ ಥರ ಕಲರ್ಫುಲ್ಲಾಗಿ ರೆಡಿಯಾಗಿದೆ ಅಂತ. ಮತ್ತು ಅಷ್ಟೇ ತೆಳುವಾಗಿ ಕೂಡ ಈ ದೋಸೆನ ನಾವು ಮಾಡ್ಕೊಳ್ಬೋದು. ತುಂಬಾ ಗರಿಗರಿಯಾಗೂ ಕೂಡ ದೋಸೆನ ರೆಡಿ ಮಾಡ್ಕೊಳ್ಬೋದು. ಹಾಗೆಯೇ ನಿಮಗೆ ಬೇಕು ಅಂದರೆ ಸ್ವಲ್ಪ ಸಾಫ್ಟಾಗೂ ಕೂಡ ಈ ದೋಸೆನ ರೆಡಿ ಮಾಡ್ಕೊಳ್ಬೋದು. ಇದೇ ಬ್ಯಾಟರ್ನಿಂದ ನೀವು ಬೇಕು ಅಂದರೆ ಪಡ್ಡು ಕೂಡ ರೆಡಿ ಮಾಡ್ಕೊಳ್ಬೋದು. ಬೇಡ ಅಂದರೆ ನೀವು ಉತ್ತಪ್ಪ ಕೂಡ ಮಾಡ್ಕೊಳ್ಬೋದು. ಉತ್ತಪ್ಪ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ. ಹಿಟ್ಟನ್ನು ನಾವು 1 ಗಂಟೆಗಳ ಕಾಲ ನೆನೆಸಿಟ್ರೆ ಸಾಕು. ಹಿಟ್ಟು ಸ್ವಲ್ಪ ಫಾರ್ಮೆಂಟೇಷನ್ ಆಗಿ ಸೆಟ್ ದೋಸೆ ಥರ ಸಾಫ್ಟ್ ಆಗಿರುವಂಥ ದೋಸೆ ಕೂಡ ರೆಡಿ ಮಾಡ್ಕೊಳ್ಬೋದು. ನೋಡಿ ಪ್ರತಿಯೊಂದು ದೋಸೆನೂ ಕೂಡ ಇದೇ ಥರ ಕಲರ್ಫುಲ್ಲಾಗಿ ರೆಡಿ ಆಗುತ್ತೆ. ಸ್ವಲ್ಪ ಗರಿಗರಿಯಾಗಿ ಸ್ವಲ್ಪ ಸಾಫ್ಟಾಗಿ ಈ ದೋಸೆನ ರೆಡಿ ಮಾಡ್ಕೊಳ್ಬೋದು. ನಾನಿಲ್ಲಿ ಮಾಡಿ ತೋರಿಸಿರುವಂತಹ ಚಟ್ನಿ ಜೊತೆಗೆ ಈ ದೋಸೆನ ಸರ್ವ್ ಮಾಡಿದ್ದೀನಿ. ಈ ದೋಸೆನೂ ಟ್ರೈ ಮಾಡಿ, ಹಾಗೆಯೇ ಈ ಚಟ್ನಿ ಕೂಡ ಟ್ರೈ ಮಾಡಿ ನೋಡಿ. ಸಖತ್ತಾಗಿರುತ್ತೆ ಚಟ್ನಿ ಮಾತ್ರ. ನೋಡ್ತಾ ಇದ್ದೀರಲ್ಲ ದೋಸೆ ಯಾವ ಥರ ಗರಿಗರಿಯಾಗಿ ಬಂದಿದೆ ಅಂತ. ಈ ಥರ ಗರಿಗರಿಯಾಗಿ ಹಾಗೆಯೇ ಸಾಫ್ಟಾಗಿ ಕೂಡ ಈ ದೋಸೆನ ರೆಡಿ ಮಾಡ್ಕೊಳ್ಬೋದು. ಬಿಸಿ ಬಿಸಿಯಾಗಿ ತಿಂದರೆ ಇನ್ನೂ ಗರಿಗರಿ ಆಗಿರುವಂಥ ದೋಸೆ ಇರುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಇದು ಗರಿಗರಿ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ. ತೀರಾ ಗರಿಗರಿಯಾಗಿ ದೋಸೆ ಬೇಕು ಅಂದರೆ ದೋಸೆನ ನೀವು ನಿಧಾನಕ್ಕೆ ಬೇಯಿಸ್ಕೊಳ್ಳಿ. ಕುರುಮ್ ಅನ್ನುವಂಥ ದೋಸೆ ಕೂಡ ನಾವು ರೆಡಿ ಮಾಡ್ಕೊಳ್ಬೋದು. ದೋಸೆ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವತ್ತಿನ ಈ ದೋಸೆ ರೆಸಿಪಿ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಈ ದೋಸೆ ರೆಸಿಪಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಮನೆ ಗೃಹಿಣಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.